ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. 77ನೇ ವರ್ಷದ ಸಂವಿಧಾನ ದಿನಾಚರಣೆಯನ್ನು ಕೋಲಾರ ನಗರದ ಗಾಂಧಿ ರಸ್ತೆ, ಟೌನ್ ಪೊಲೀಸ್ ಠಾಣೆ ಮುಂಭಾಗ ಏರ್ಪಡಿಸಲಾದ ಕಾರ್ಯಕ್ರಮದಲ್ಲಿ ವಕೀಲರೂ ಆದ ನವೀನ್ ಮಹಾರಾಜ್ ಮಾತನಾಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆಂದೋಲನದ ಬಗ್ಗೆ, ಅವರ ವಿಚಾರ ಮಂಡನೆ ಬಗ್ಗೆ ಭಾಷಣ ಮಾಡಿದರು. ಅವ್ರದ್ದು ಒಳ್ಳೆ ಭಾಷಣಗಳು ನಾವು ಕೇಳಬೇಕು. ಮೊಟ್ಟ ಮೊದಲು ನಾನು ಈಗ ಬಂದಿರುವ ನಮ್ಮ ಮುಖ್ಯ ಅತಿಥಿ ಅಡ್ವೊಕೇಟ್ ನವೀನ್ ಮಹಾರಾಜ್ ಸರ್, BMCF ಅಧ್ಯಕ್ಷರು, ಮಾಲೂರಿಂದ ನಮ್ಮ ಚಿಕ್ಕ ಕರೆಗೆ ಬೆಲೆ ಕೊಟ್ಟು ಅಲ್ಲಿಂದ ತಾವು ಬಂದಿರೋದು, ನಾವು ನಿಮಗೆ ವೆಲ್ಕಮ್ ಮಾಡ್ತೀರಿ. ಅದೇ ರೀತಿ ನಿಮ್ಮ ಭಾಷಣ ಕೇಳಕ್ಕೆ ನಾವು ಈಗ ಭಾಷಣ ನೀಡಲು ಆಹ್ವಾನಿಸುತ್ತೇನೆ. 5-6 ನಿಮಿಷಗಳಲ್ಲಿ ತಮ್ಮ ಭಾಷಣವನ್ನು ನೀವು ಇಲ್ಲಿ ಹೇಳಿ. ಎಲ್ಲರಿಗೂ 77ನೇ ವರ್ಷದ ಸಂವಿಧಾನ ಜಾರಿಯಾದ ದಿನಾಚರಣೆಯ ಶುಭಾಶಯಗಳು. ಅಂದರೆ ಇವತ್ತು ಕಾನ್ಸ್ಟಿಟ್ಯೂಷನ್ ಡೇ. ಭಾರತದ ಪ್ರತಿಯೊಬ್ಬ ಪ್ರಜೆಗಳಿಗೆ ಸಮಾನತೆ, ಹಕ್ಕುಗಳು ಮತ್ತು ಕಾನೂನನ್ನು ತಂದುಕೊಟ್ಟಂತಹ ದಿನ. ಆ ಕಾನೂನು ಜಾರಿಯಾದ ದಿನವೇ ಜನವರಿ 26, 1950. ಬಂಧುಗಳೇ, ಇವತ್ತು ಸಮಯ ಅಭಾವ ಇರೋದ್ರಿಂದ 5-6 ನಿಮಿಷ ಅಂದರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಬೇಕಾದ್ರೆ ಕನಿಷ್ಠ 1 ಅವರ್ ಆದರೂ ಬೇಕು ನಮಗೆ. ಆದರೆ 5-6 ನಿಮಿಷದಲ್ಲಿ ಮುಗಿಸ್ಲಿಕ್ಕೆ ಹೇಳಿದರೆ ಖಂಡಿತ. ಮೊದಲಿಗೆ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರು ಮತ್ತು ವೇದಿಕೆ ಮುಂಭಾಗ ಇರತಕ್ಕಂಥ ಎಲ್ಲ ಮೂಲ ನಿವಾಸಿ ಬಹುಜನರಿಗೆ ಮತ್ತೊಮ್ಮೆ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು. ನಮಗೆ ಮುಖ್ಯವಾಗಿ ಸಂವಿಧಾನ ಹೇಗೆ ಜಾರಿ ಆಯಿತು, ಅದು ಕಾರಣ ಏನೋದು ಕೂಡ ನಮ್ಗೆ ಬೇಕಾಗುತ್ತೆ. ಸಂವಿಧಾನ ಜಾರಿ ಆಗ್ಲಿಕ್ಕೆ, ಸಂವಿಧಾನ ಕಾನೂನು ಬರೀಲಿಕ್ಕೆ ಏನೆಲ್ಲ ಅದಕ್ಕೆ ಶ್ರಮ ಪಟ್ಟಿದ್ದಾರೆ ಅನ್ನೋದು ಕೂಡ ಬೇಕಾಗುತ್ತೆ. 77 ವರ್ಷದ ಹಿಂದೆ ಹೋದರೆ, ಇತಿಹಾಸಕ್ಕೆ ಹೋದರೆ, ಅಂದ್ರೆ ಕ್ರಿಸ್ತಪೂರ್ವ 1ನೇ ಶತಮಾನದಿಂದ ಇಲ್ಲಿಯವರೆಗೂ 21ನೇ ಶತಮಾನದವರೆಗೂ, ಮತ್ತೆ 21ರಿಂದ ಹಿಂದಕ್ಕೆ ಹೋದ್ರೆ ನಮಗೆ ಈ ಭಾರತ ದೇಶ ಬೌದ್ಧ ಧಮ್ಮ ದೇಶವಾಗಿತ್ತು. ಇಲ್ಲಿ ಯಾವುದೇ ಜಾತಿ ಧರ್ಮ ಯಾವುದೂ ಇರಲಿಲ್ಲ. ಎಲ್ಲರೂ ಎಲ್ಲ ಕೆಲಸಗಳನ್ನು ಅವರವರ ಕೆಲಸಗಳನ್ನು ಅವ್ರು ಮಾಡ್ಕೊಳ್ತಾ ಇದ್ರು. ಹೊಲ ಉಳ್ಳೋರು, ಮತ್ತೆ ಕಸ ಗುಡಿಸೋರು, ಮಡಿಕೆ ಮಾಡ್ತಕ್ಕಂಥ ಏನೆಲ್ಲ ಕೆಲಸಗಳು ಇವತ್ತು ನಾವು ಮಾಡ್ಕೊಳ್ತಾ ಇದ್ದೀರೋ, ಗ್ಯಾರೇಜ್ ಇರ್ಬೋದು. ಅಂದು ವಾಹನಗಳು ಇರಲಿಲ್ಲ, ಎತ್ತಿನ ಗಾಡಿಗಳಿದ್ದು. ಈ ದೇಶದಲ್ಲಿ ಕೃಷಿ ಮಾಡ್ತಾ ಇದ್ರು. ಈ ದೇಶದಲ್ಲಿ ಯಾವ ಧರ್ಮಗಳು ಇರಲಿಲ್ಲ, ಮನುಷ್ಯ ಧರ್ಮ ಒಂದೇ ಇದ್ದಿದ್ದು. ಬುದ್ಧರ ಕಾಲದಲ್ಲಿ, ಬುದ್ಧರ ನಂತರ ಭಾರತ ದೇಶಕ್ಕೆ ಆರ್ಯರ ಆಗಮನ ಆಗುತ್ತೆ. ಆಗ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಉಟ್ಕೊಳ್ಳುತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಉಟ್ಕೊಳ್ಳುತ್ತೆ. ಹಲವಾರು ಸಾವಿರಾರು ಜಾತಿಗಳಾಗ್ಬಿಡುತ್ತೆ. ಚಾತುರ್ವರ್ಣದಲ್ಲಿ ಬ್ರಾಹ್ಮಣರು, ಆರ್ಯರು ಅಂತ ಏನ್ ತಗೊಂತಾರೋ ಅವರು ಮೇಲ್ವರ್ಗವರು, ಕ್ಷತ್ರಿಯರು ಅವ್ರ ಕೆಳಗಡೆ, ವೈಶ್ಯರು ಅವ್ರ ಕೆಳಗಡೆ, ಶೂದ್ರರು ಅವ್ರ ಕೆಳಗಡೆ. ಈ ತರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ತಂದಾದ್ಮೇಲೆ ಶೂದ್ರರು ಯಾರಂತ ಕೂಡ ನಮ್ ಜನಕ್ಕೆ ಗೊತ್ತಿಲ್ಲ. ಶೂದ್ರರು ಅಂದ್ರೆ SC/ST ಅಂತಾರೆ, ಮೂಲ ನಿವಾಸಿಗಳಂದ್ರೆ SC/ST ಆದಿವಾಸಿ ಅಂತಾರೆ. ಈ ದೇಶದ ಮೂಲ ನಿವಾಸಿಗಳು ಶೂದ್ರರು, ಲಿಂಗಾಯತರು, ಒಕ್ಕರಿಗರು, ಕುರುಬರು, ಕುಂಬಾರು, ಉಪ್ಪಾರು, ರೆಡ್ಡಿ, ಏನು ಸವಿತ ಸಮಾಜ, ಬಲಿಜಿಗ, ಗಾಣಿಗ, ಇನ್ನು ಏನು ಬಲಜಿಗ, ಮತ್ತೆ ಏನು ಅಗಸ, ಇನ್ನು ಅನೇಕ ಜಾತಿಗಳು, ಜೊತೆಗೆ SC/ST ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳು ಎಲ್ಲರೂ ಕೂಡ ಈ ದೇಶದ ಚಾತುರ್ವರ್ಣದಲ್ಲಿ ಶೂದ್ರರು. ಸಂವಿಧಾನ ಪ್ರಕಾರ ನೀವೆಲ್ಲ ಮನುಷ್ಯರು. ಹಾಗಾಗಿ ಚಾತುರ್ವರ್ಣ ವ್ಯವಸ್ಥೆ ಆದ್ಮೇಲೆ ಈ ದೇಶಕ್ಕೆ ಮೊಘಲರು ದಾಳಿ ಮಾಡ್ತಾರೆ. ಮೊಘಲರು ಬಂದಾಗ ಈ ದೇಶದಲ್ಲಿ ಅಸ್ಪೃಶ್ಯತೆ, ಹೊಂದಾಣಿಕೆ ಇರ್ತಕ್ಕಂಥದ್ದು, ಏನು ಶೋಷಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಬಂದಾಗ ಅವರು ದೇಶವನ್ನ ಲೂಟಿ ಮಾಡೋದು ಒಂದೇ ಇರುತ್ತೆ ಅವ್ರ ಗುರಿ. ಯಾಕಂದ್ರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ಅವರವರ ಕುಲಕಸುಗಳನ್ನ ಮಾಡಕ್ಕೆ ನಿಮ್ಮನ್ನ ಬಿಟ್ಟಿರ್ತಾರೆ. ಹಾಗಾಗಿ ನೀವು ಅದರಲ್ಲಿ ನಿರತರಾಗಿರೋ ಕಾರಣಕ್ಕಾಗಿ ಅವರು ದೇಶವನ್ನ ಲೂಟಿ ಹೊಡ್ಕೊಂಡು ಹೋಗ್ತಾರೆ. ಈ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಮೇಲೆ ನಿಂತಿರ್ತಕ್ಕಂಥವರು ಕೊಡಬಾರದ ಹಿಂಸೆಗಳನ್ನ ಕೊಟ್ಟು ತಡೆಯಲಾರದೆ ಏನ್ ಮಾಡ್ತಾರೆ, ಈ ದೇಶದಲ್ಲಿ ಇರತಕ್ಕಂಥ ಒಂದಷ್ಟು ನನ್ನ ಅಣ್ಣ ತಮ್ಮ ಸಹೋದರ ಜಾತಿಗಳೇ ಇಸ್ಲಾಂಗೆ ಹೋಗ್ತಾರೆ.
ಇಸ್ಲಾಂ ಧರ್ಮ ಬೇರೆ ದೇಶದ್ದಾಗಿರ್ಬೋದು, ಆದ್ರೆ ಇಸ್ಲಾಂ ಧರ್ಮದಲ್ಲಿ ಇರ್ತಕ್ಕಂಥ ಎಲ್ಲರೂ ಈ ದೇಶದ ಪ್ರಜೆಗಳು, ಈ ದೇಶದ ಮೂಲ ನಿವಾಸಿಗಳು. ಅದೇ ರೀತಿ ನಂತರ ಬ್ರಿಟಿಷರ ದಾಳಿ ಆಗುತ್ತೆ. ಬ್ರಿಟಿಷರು ಬಂದಾಗ ನಾವು ಬ್ರಿಟಿಷರನ್ನ ಅವರು ಕೊಟ್ಟಿರ್ತಕ್ಕಂಥ ಶೋಷಣೆ ಜೊತೆಗೆ ಬ್ರಿಟಿಷರನ್ನ ನಾವು ಪ್ರತಿದಿನ ಕೂಡ ಅವರನ್ನ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಇವತ್ತು ನಿಮಗೆ ಶಾಲೆ, ಶಿಕ್ಷಣ, ರಸ್ತೆಗಳು, ರೈಲು ಮಾರ್ಗ ಎಲ್ಲ ಕೊಡುಗೆಗಳು ಬ್ರಿಟಿಷರಿಗೆ ಕೊಟ್ಟಿರೋದು. ಅವರು ಸಹ ಈ ದೇಶಕ್ಕೆ ಬಂದು ಲೂಟಿ ಹೊಡ್ಕೊಂಡೇ ಹೋಗೋದು ಅವ್ರದ್ದು ಕೆಲಸನೋ. ಯಾರು ಇಲ್ಲಿ ಧರ್ಮಗಳನ್ನ ಇಟ್ಟು ಹೋಗಿಲ್ಲ, ಲೂಟಿ ಹೊಡ್ಕೊಂಡು ಹೋದ್ರು. ಆದ್ರೆ ಸಂವಿಧಾನ ಮುಂದೆ ನಮಗೆ ಊಟ ಬಟ್ಟೆ ಕೊಟ್ಟಿರ್ತಕ್ಕಂಥ ಸಮಾನತೆ ಈ SC ST OBC ಗಳಿಗಿಂತ ಮೊದಲೇ ಮುಸಲ್ಮಾನರಿಗೆ ಅಲ್ಲಿ ಒಂದು ಸ್ವಾತಂತ್ರ್ಯ ಸಿಕ್ಬಿಡುತ್ತೆ. ಏನು, ಬಟ್ಟೆ ಸಿಗುತ್ತೆ, ಊಟ ಸಿಗುತ್ತೆ, ಒಳ್ಳೆ ಧರ್ಮ ಬೋಧನೆ ಸಿಗುತ್ತೆ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಇಸ್ಲಾಂ ಅನ್ನ ಸ್ವೀಕರಿಸಿ ಅದನ್ನ ಫಾಲೋ ಮಾಡ್ತಾರೆ. ತದನಂತರ ಬ್ರಿಟಿಷರು ಬಂದಾಗ ಏನಾಗುತ್ತೆ, ಶಿಕ್ಷಣ, ಊಟ ಬಟ್ಟೆ ಜೊತೆಗೆ ಶಿಕ್ಷಣ ಸಿಗುತ್ತೆ. ಅದಕ್ಕಾಗಿ ನಿಮ್ಮ ಚಾತುರ್ವರ್ಣ ಧರ್ಮ ಹೇಳ್ತೀರಿ, ನಮ್ಮನ್ನ ಜಾತಿಗಳಾಗಿ ಡಿವೈಡ್ ಮಾಡ್ತಿರೋ ಕಾರಣಕ್ಕಾಗಿ ನಾವು ಕ್ರಿಶ್ಚಿಯಾನಿಟಿಗೆ ಹೋಗ್ತೀವಿ. ಅದಕ್ಕಾಗಿ ಕ್ರೈಸ್ತ ಧರ್ಮ ಇಲ್ಲಿ ಉಟ್ಕೊಳ್ಳುತ್ತೆ. ಕ್ರೈಸ್ತರು ಯಾರು ಅಂದ್ರೆ ಬೇರೆ ದೇಶದವರಲ್ಲ. ಕ್ರೈಸ್ತ ಧರ್ಮ ಬೇರೆ ದೇಶದ್ದಿರ್ಬೋದು, ಆದ್ರೆ ಇಲ್ಲಿರ್ತಕ್ಕಂಥ ಕ್ರೈಸ್ತರೆಲ್ಲರೂ ಈ ದೇಶದ ಅಣ್ಣ ತಮ್ಮಂದರು, ಮೂಲ ನಿವಾಸಿಗಳು. ಹಾಗಾಗಿ ಈ ಚಾತುರ್ವರ್ಣ ವ್ಯವಸ್ಥೆ ವಿರುದ್ಧ ಹೋರಾಡ್ಲಿಕ್ಕಂತಾನೆ ಸಿಖ್ ಧರ್ಮ ಉಟ್ಕೊಳ್ತು, ಬಸವಣ್ಣನ ಧರ್ಮ ಉಟ್ಕೊಳ್ತು, ಅನೇಕ ಧರ್ಮಗಳು ಉಟ್ಕೊಳ್ತು. ಯಾಕಂದ್ರೆ ಈ ಎಲ್ಲಾ ಮಹಾಪುರುಷರ ಹೋರಾಟದ ಪ್ರತಿಫಲವೇ ನಿಮಗೆ 1950ರಲ್ಲಿ ನಮಗೆ ಈ ದೇಶಕ್ಕೆ ಸಂವಿಧಾನ ದೊರಕಿತು. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. ನಿಮಗೆ ಸ್ವಾತಂತ್ರ್ಯ ಕೊಟ್ಟು ಹೋದ್ರು. ಸ್ವಾತಂತ್ರ್ಯ ಬಂದ್ರೆ ಸಾಕ? ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ನಿಮ್ಮ ಜಾತಿ ವ್ಯವಸ್ಥೆ, ಮೇಲು ಕೀಳು ಎಲ್ಲವೂ ಇದ್ದೇ ಇದೆ. ಸ್ವಾತಂತ್ರ್ಯ ತಗೊಂಡು ಏನ್ ಮಾಡೋಣ ನಾವು? ಸಮಾನತೆ ಬೇಕು ನಮಗೆ. ಸ್ವಾತಂತ್ರ್ಯ ಜೊತೆಗೆ ಸಮಾನತೆ ಬೇಕು ಅಂದಾಗ ಏನು ಸಂವಿಧಾನ ಕರಡು ಸಮಿತಿಗೆ ಅನೇಕ ಸದಸ್ಯರನ್ನ ಆಯ್ಕೆ ಮಾಡಿದಾಗ, ಮತ್ತೆ ಅದರಲ್ಲಿ ಮುಖ್ಯವಾಗಿ ಕರಡು ಸಮಿತಿಗೆ 7 ಜನರನ್ನ ಆಯ್ಕೆ ಮಾಡಿದಾಗ ಆ 7 ಜನರ ಜವಾಬ್ದಾರಿ ಕೊಟ್ಟಿರ್ತಾರೆ, ನೀವು ಸಂವಿಧಾನ ಮಾಡಬೇಕಂತ. ಸಂವಿಧಾನ ಸುಮ್ಮನೆ ಬರ್ದಿಲ್ಲ, ಅದಕ್ಕೂ 10,000 ಪ್ರಶ್ನೆಗಳನ್ನ ಕೇಳಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ. ಯಾಕೆ ಸಂವಿಧಾನ ಬೇಕು ಅಂತ? ಈ ದೇಶದಲ್ಲಿ ಸಂವಿಧಾನ ಬರೆಯಕ್ಕೆ ಮಹಾಜ್ಞಾನಿ ಇದ್ರು ಕೂಡ ಗಾಂಧೀಜಿಯವರು ಬೇರೆ ದೇಶಕ್ಕೆ ಹೋಗ್ತಾರೆ, ನಮಗೆ ದೇಶಕ್ಕೆ ಸಂವಿಧಾನ ಕೊಡ್ಲಿಕ್ಕೆ ಬೇರೆ ಯಾರಾದ್ರೂ ಒಬ್ಬ ಒಳ್ಳೆ ಜ್ಞಾನಿಯನ್ನ ಕೊಡಿ ಅಂತ ಕೇಳ್ತಾರೆ. ಹೊರ ದೇಶದಲ್ಲಿ ಹೋದಾಗ ಹಾಟ್ಲಿ ಅವ್ರಿಗೆ ಕೇಳ್ತಾರೆ. ಅವ್ರು ಹೇಳ್ತಾರೆ, ಅರೆ ಹುಚ್ಚರೇ, ಮಹಾಜ್ಞಾನಿ ಸಂವಿಧಾನ ಬರೀತಕ್ಕಂಥ, ಕಾನೂನು ಬರೀತಕ್ಕಂಥ ನಿಮ್ಮ ದೇಶದಲ್ಲೇ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂತ ಅವರು ಉಗಿದು ಕಳಿಸ್ತಾರೆ. ಅವಾಗ ವಾಪಸ್ ಬರ್ತಾರೆ. ಆಮೇಲೆ ಈ ದೇಶಕ್ಕೆ ಸಂವಿಧಾನ ಬರುತ್ತೆ. ಸಂವಿಧಾನ ಸುಮ್ಮನೆ ಕೊಟ್ಟಿಲ್ಲ. ಇಲ್ಲಿ ನಮಗೆ ಕನ್ಫ್ಯೂಷನ್ ಏನಾಗ್ತಾ ಇದೆ ಅಂದ್ರೆ, ಸ್ವಾತಂತ್ರ್ಯ ದಿನಾಚರಣೆ, ಈ ಸಂವಿಧಾನ ದಿನಾಚರಣೆಯಲ್ಲಿ ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ ಅಂತಕ್ಕಂಥ ತಂದು ನಮಗೆ ಕನ್ಫ್ಯೂಷನ್ ತಂದಿಟ್ಟಿದ್ದಾರೆ. ಗಣರಾಜ್ಯೋತ್ಸವ ಅಂದ್ರೆ ಸೈನಿಕರಿಗೆ ನಮಸ್ಕಾರ ಮಾಡಬೇಕು, ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮಸ್ಕಾರ ಮಾಡಬೇಕು, ಇವೆಲ್ಲವೂ ಇರುತ್ತೆ. ಖಂಡಿತ ಎಲ್ಲ ಇರಬೇಕು. ಆದರೆ ಜನವರಿ 26 ಬಂದ್ರೆ ಕೂಡ ನಿಮಗೆ ತಲೆಯಲ್ಲಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಜಾರಿಯಾದ ದಿನ ಅನ್ನೋದು ಕೂಡ ಪ್ರತಿಯೊಬ್ಬ ಪ್ರಜೆಗಳಿಗೆ ಇರಬೇಕು. ಇಲ್ಲಿ ಕೆಲವು ಜನಗಳೇ ಇದ್ದೀರಿ, ಆದ್ರೆ ಕೇಳಿಸ್ಕೊಳ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮದ್ರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಚಾತುರ್ವರ್ಣ ವ್ಯವಸ್ಥೆಯಲ್ಲಿ 6,000 ಜಾತಿಗಳನ್ನು ತಂದಿಟ್ರು. ಬೇರೆ ಧರ್ಮಗಳಿಗೆ ಸ್ವಾತಂತ್ರ್ಯ ಸಿಕ್ತು, ಅವ್ರ ಪಾಡ್ಗೆ ಅವ್ರು ಸೆಟ್ಲ್ ಆದ್ರು. ಅವ್ರು ಯಾರು ಈ ಕಡೆ ನೋಡ್ಲಿಲ್ಲ. ಕ್ರೈಸ್ತರಾಗಿರ್ಬೋದು, ಮುಸ್ಲಿಮರ ಬಾಂಧವ್ಯತೆ ಇದ್ರು, ಆದ್ರೆ ಅಸ್ಪೃಶ್ಯರ ಕಡೆ ಅವರು ಹೋಗ್ಲಿಲ್ಲ. ಆದರೆ ತದನಂತರ ಏನು ನಮ್ಮ ಬಸವಣ್ಣನವರ ನಂತರ ಛತ್ರಪತಿ ಶಿವಾಜಿ ಅವರ ಒಂದು ನೇತೃತ್ವದಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಒಂದು ಬಹುಜನ ಚಳವಳಿಯಲ್ಲೇ ಹುಟ್ಟುಕೊಳ್ಳುತ್ತೆ. ತದನಂತರ ಶಾಹು ಮಹಾರಾಜರು ಬರ್ತಾರೆ. ಶಿವಾಜಿ ಅವರು ಯಾರಲ್ಲ ಬಹುಜನರು. ಶಿವಾಜಿ ಅವರ ಆಸ್ಥಾನದಲ್ಲಿ ಇದ್ದಾರಲ್ಲ 40% ಮುಸಲ್ಮಾನರೇ ಶಿವಾಜಿ ಅವರ ಆಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಶಿವಾಜಿ ಅವರು ಕೊನೆ ಗಳಿಗೆಯಲ್ಲಿ ಎಲ್ಲ ಅವರು ಬಹುಜನರಿಗಾಗಿ ದುಡ್ತಕ್ಕಂಥದ್ದು. ಶಿವಾಜಿ ಅವರು ಹೇಗೆ ಕೊಂದರು, ಯಾರು ಕೊಂದರು ತಿಳ್ಕೊಂಡ್ರು ಕೂಡ ನೀವು ಆಶ್ಚರ್ಯ ಆಗ್ತೀರಿ. ಯಾವ ಬೇರೆ ಧರ್ಮಗಳಲ್ಲಿ ಯಾರು ಶಿವಾಜಿ ಅವ್ರನ್ನ ಕೊಂದಿಲ್ಲ. ನಮ್ಮ ಧರ್ಮಗಳಲ್ಲಿ ಇರೋರೆ ಏನ್ ನಾವು ಧರ್ಮ ಅಂತ ಹೇಳ್ಕೊಳ್ತೀರೋ ಅವರೇ ಕೊಂದಿರ್ತಕ್ಕಂಥದ್ದು, ಧರ್ಮ ಸ್ಥಾಪನೆ ಮಾಡಿದವರು. ಹಾಗಾಗಿ ಈ ದೇಶದ ಬುದ್ಧರು, ಭಗವಾನ್ ಬುದ್ಧರು, ಮತ್ತೆ ಅಶೋಕ ಚಕ್ರವರ್ತಿ, ಬಸವಣ್ಣನವರು, ಛತ್ರಪತಿ ಶಿವಾಜಿ ಮಹಾರಾಜರು, ಶಾಹು ಮಹಾರಾಜರವರು, ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ಟಿಪ್ಪು ಸುಲ್ತಾನ್ ಅವರು,
ಮಹಾತ್ಮ ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿಬಾಯಿ ಫುಲೆ ಅವರು, ಫಾತಿಮಾ ಶೇಖ್ ಅವರು, ಇವರ ಎಲ್ಲ ಹೋರಾಟದ ಶ್ರಮವೇ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನ. ಅನೇಕ ಜನರು ನಮ್ಗೆಲ್ಲ ಪಾಠ ಮಾಡ್ತಾರೆ, ಬೇರೆ ದೇಶದಲ್ಲಿ ತಗೊಂಬಂದ್ರು, 60 ವರ್ಷಕ್ಕೆ ಹೋದ್ರು, ಸುತ್ತಿದ್ರು, ಬಂದ್ರು, ಏನೂ ಇಲ್ಲ. ರೆಫರ್ ಮಾಡಿದ್ರು, ಖಂಡಿತ ರೆಫರ್ ಮಾಡಿದ್ರು. ಆ ದೇಶದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಅಳವಡಿಸ್ಬೇಕು, ಆದ್ರೆ ಇಲ್ಲಿ ಅಳವಡಿಸ್ಲಿಕ್ಕೆ ಕೊಟ್ಟಿರ್ಲಿಲ್ಲ. ಆದ್ರೆ ಕೊನೆಯಲ್ಲಿ ಬ್ರಿಟಿಷರಿಗೆ ಕೇಳ್ತಾರೆ ಒಂದು ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನೀವು ಬಂದ್ರಿ, ನಿಮ್ಮ ಪಾಡಿಗೆ ನೀವು ಇಷ್ಟು ವರ್ಷಗಳ ಕಾಲ ದೇಶವನ್ನ ಆಳಿದ್ರಿ, ಲೂಟಿ ಹೊಡೆದ್ರಿ, ಆದ್ರೆ ನೀವು ಹೋಗುವಾಗ ನಮ್ಮ ಜನರಿಗೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿಲ್ಲ ಅಂತ ಕೇಳಿದಾಗಲೇ ಬಾಬಾ ಸಾಹೇಬರಿಗೆ ಸಂವಿಧಾನ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಬ್ರಿಟಿಷರ ಕೊಡುಗೆ ಅಪಾರ ಇದೆ, ದೇಶ ಲೂಟಿ ಹೊಡೆದಿರ್ಬೋದು, ಆದ್ರೆ ಬ್ರಿಟಿಷರ ಕೊಡುಗೆಯನ್ನ ನಾವು ಇವತ್ತು ದಿನನಿತ್ಯ ತಗೊಳ್ಬೇಕು. ಯಾಕಂದ್ರೆ ಕೋರ್ಟು, ಕಚೇರಿಗಳು, ಪೊಲೀಸ್ ಠಾಣೆಗಳು ಇವೆಲ್ಲವೂ ಕೂಡ ಅಲ್ಲಿ ಬಂದಂತಕ. ಆದ್ರೆ ಬಾಬಾ ಸಾಹೇಬರು ಅದನ್ನೆಲ್ಲ ಕಾನೂನುವಾಗಿ ಪರ್ಮನೆಂಟ್ ಆಗಿ ಮಾಡಿಕೊಟ್ರು. ಯಾಕಂದ್ರೆ ಈ ದೇಶದಲ್ಲಿ ಶಿಕ್ಷಣ ಇರ್ಲಿಲ್ಲ, ಸಮಾನತೆ ಇರ್ಲಿಲ್ಲ, ಆಸ್ತಿ ಹಕ್ಕು ಇರ್ಲಿಲ್ಲ, ಹೆಣ್ಮಕ್ಳಿಗೆ ಯಾವ ಹಕ್ಕುಗಳು ಇರ್ಲಿಲ್ಲ. ಇಲ್ಲಿ ಬೀದಿಯಲ್ಲಿ ಯಾರಾದ್ರೂ ಒಂದು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಕೂಡ ಅವ್ರನ್ನ ಕೇಳುವರಂತಿಲ್ಲ. ಅಂತ ಪರಿಸ್ಥಿತಿ ಇದ್ದಂತಕ ಮಹಾ ಹೋರಾಟಗಾರರ ಒಂದು ಶ್ರಮವೇ ಸಂವಿಧಾನ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಬಹು ಮುಖ್ಯವಾಗಿ ನೀವೆಲ್ಲರೂ ಈ ದೇಶದ ಮೂಲ ನಿವಾಸಿಗಳು. ಯಾಕೆ ಮೂಲ ನಿವಾಸಿ ಅಂತ ಹೇಳ್ಬೇಕಂದ್ರೆ 2-3 ವರ್ಷಗಳ ಹಿಂದೆ ಈ ದೇಶದಲ್ಲಿ ಕೊರೋನಾ ಬಂದಾಗ, ಕೊರೋನಾ ಜೊತೆಗೆ NRCCA ಬಂದಾಗ ಈ ದೇಶದಲ್ಲಿ ಎಲ್ಲ ಮುಸಲ್ಮಾನರೆಲ್ಲ ಹೊರದೇಶದವರು ಕೂಡಲೇ NRCCA ಜಾರಿ ಆಗ್ಬೇಕು ಅಂತ ನಾವೆಲ್ಲ ಒಂದಷ್ಟು ಮುಸಲ್ಮಾನರ ಕಡೆ ಒಂದು ಏನು ಬೇಸರ ಇರ್ತಕ್ಕಂಥವ್ರು ನಾವು ಸಪೋರ್ಟ್ ಮಾಡ್ತೀವಿ, ಸಪೋರ್ಟ್ ಬೆಂಬಲ ಇರ್ತಕ್ಕಂಥವ್ರು ನಾವು ಅವ್ರ ಪರವಾಗಿ ನಿಂತ್ಕೊಳ್ತೀವಿ. ಆದರೆ NRCCA ಸಿಕ್ಕಿಂ ಅಲ್ಲಿ ನಿಮಗೆ ಡೇಟಾ ಸಿಗುತ್ತೆ, 75% ಪೌರತ್ವ ಕಳ್ಕೊಂಡಕ್ಕಂಥವ್ರು OBCಗಳು, ಮುಸಲ್ಮಾನರಲ್ಲ. 75% ಪೌರತ್ವನ ಕಳ್ಕೊಂಡಕ್ಕಂಥದ್ರು OBCಗಳು, SC/STಗಳು, ಆಮೇಲೆ ಮುಸಲ್ಮಾನರು. ಅದಕ್ಕೆ ಈ ದೇಶದ ರಾಷ್ಟ್ರೀಯ ಬಹುಜನ ಸಂಘಟನೆಯ ಬಾಮ್ಸೆಫ್ ರಾಷ್ಟ್ರೀಯ ಅಧ್ಯಕ್ಷರು ವಾಮನ್ ಮೇಶ್ರಮ್ ಅವರು ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನೋಡಿ, ಯಾರು ಹೊರದೇಶದವರು, ಯಾರು ಸ್ವದೇಶದವರು ಅಂತ ತಿಳ್ಕೊಳ್ಬೇಕಾದ್ರೆ ನೀವು ಕಾಗದಗಳ ಮುಖಾಂತರ ಆದ್ರೆ ನಾನೊಂದು 50,000 ಕೊಟ್ಟು ಕಾಗದವನ್ನ ಫೇಕ್ ಮಾಡ್ಕೋಬಹುದು, ದಾಖಲೆಯನ್ನ ಕೊಟ್ಟು, ಅಥವಾ ಇನ್ನೇನೋ ದುಡ್ಡು ಕೊಟ್ಟು ರೆಕಮೆಂಡ್ ಮಾಡಿ ನಾನು ಒಂದು ಈ ದೇಶದ ಪ್ರಜೆ ಅಂತ ಡಾಕ್ಯುಮೆಂಟ್ ಮಾಡ್ಕೊಳ್ಬಹುದು ಪೇಪರ್ ಅಲ್ಲಿ. ಅದಕ್ಕಾಗಿ ನೀವು DNA ಆಧಾರದಲ್ಲಿ ನೀವು ಚಾಲೂ ಮಾಡಿ ಅಂತ ವಾಮನ್ ಮೇಶ್ರಮ್ ಅವರು ಕೇಳ್ತಾರೆ. ವಾಮನ್ ಮೇಶ್ರಮ್ ಅವರು ಆ ಒಂದು ಪ್ರಶ್ನೆಯನ್ನ ಕೇಳಿದ ತಕ್ಷಣನೇ ಈ ದೇಶದ ಹಿಂದೂ ಮುಸಲ್ಮಾನರು ಎಲ್ಲ ನಾವು ಅಣ್ಣ ತಮ್ಮದ್ರು ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಅದು ಸ್ಟಾಪ್ ಆಗುತ್ತೆ. ಹಾಗಾಗಿ ಬಂಧುಗಳೇ, ಸಂವಿಧಾನ ಉಳಿಬೇಕಂದ್ರೆ ನಾವು ಬೀದಿಯಲ್ಲಿ ಕೂತು ಭಾಷಣ ಮಾಡಿ ಇವತ್ತಿಗೆ ಹೋಗಿದ್ರೆ ಎಲ್ಲ ಸಂವಿಧಾನ ಅಂದ್ರೆ ಇವತ್ತು ಎಲ್ಲ ಅಧಿಕಾರಿಗಳು, ಸರ್ಕಾರಿ ನೌಕರರು, ಎಲ್ಲ ಜಾತಿಯವರು. ಇದು ಒಂದು ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಹೇಗೆ ಇತ್ತಂದ್ರೆ, ಉದಾಹರಣೆಗೆ ಇವತ್ತು ಸಂವಿಧಾನ ಅಂದ್ರೆ SCಗಳು ಯಾರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾನೆ ಎಲ್ಲ ಬಹುತೇಕ ಜನರ ಮನಸ್ಸಲ್ಲಿರ್ತಕ್ಕಂಥದ್ದು. ಸಂವಿಧಾನ ಮುನ್ನ ದೇವೇಗೌಡ ಅವರ ತಂದೆ ಶಾಲೆಗೆ ಹೋಗ್ಲಿಲ್ಲ. ಸಂವಿಧಾನ ಮುನ್ನ ಯಡಿಯೂರಪ್ಪನವರ ಅಪ್ಪ ಶಾಲೆಗೆ ಹೋಗ್ಲಿಲ್ಲ. ಸಂವಿಧಾನ ಮುನ್ನ ಸಿದ್ದರಾಮಯ್ಯವರ ತಂದೆ ಶಾಲೆಗೆ ಹೋಗ್ಲಿಲ್ಲ. ಸಂವಿಧಾನ ಹೋರಾಟ ಚಾಲು ಆಗುತ್ತಿದ್ದಂಗೆನೆ ದೇವೇಗೌಡರು ಶಾಲೆಗೆ ಸೇರ್ಕೊಳ್ತಾರೆ, ಯಡಿಯೂರಪ್ಪನವರು ಶಾಲೆಗೆ ಸೇರ್ಕೊಳ್ತಾರೆ, ಸಿದ್ದರಾಮಯ್ಯವರು ಶಾಲೆಗೆ ಸೇರ್ಕೊಳ್ತಾರೆ. ನಿಮಗೆ ಗೊತ್ತಿರಬೇಕು, ಸಂವಿಧಾನ ಇಲ್ಲದೆ ಹೋದ್ರೆ ನಾನು ಕುರಿ ಕಾಯಿಸಬೇಕಾಗಿತ್ತು ಅಂತ ಸಿದ್ದರಾಮಯ್ಯನವರ ಭಾಷಣಗಳಲ್ಲಿ ನೀವು ಕೇಳಬಹುದು. ಅದಕ್ಕೆ ಸಂವಿಧಾನ ಮುನ್ನ ಏನು ಹೊಲ ಉಳ್ತಾ ಇರ್ಬೇಕು, ಅವನು ಒಕ್ಕಲಿಗ, ಅವನ ಮಕ್ಕಳು, ಅವನ ಮೊಮ್ಮಕ್ಕಳು, ಅವನ ವಂಶ ಪೂರ್ತಿನೋ ಹೊಲ ಉತ್ಕೊಂಡೇ ಇರ್ಬೇಕು, ಒಕ್ಕಲ್ತನ ಮಾಡ್ತಾನೆ ಇರ್ಬೇಕು. ಕುರಿ ಕಾಯ್ತಾರನು ಕುರಿನೇ ಕಾಯ್ಬೇಕು, ಓದಂಗಿಲ್ಲ, ಮತ್ತೆ ಹಸು ಮೇಯ್ಸಂಗಿಲ್ಲ. ಕುರಿ ಕಾಯೇನಾದ್ರು ಹಸು ಮೇಯ್ಸಕ್ ಹೋದ್ರೆ ಅವನಿಗೆ ಪನಿಷ್ಮೆಂಟ್ ಕೊಡ್ತಾ ಇದ್ರು. ಹೊಲ ಉಳ್ಳನೇನಾದ್ರು ಕುರಿ ಕಾಯಕ್ ಹೋದ್ರೆ ಅವ್ನು ಪನಿಷ್ಮೆಂಟ್ ಕೊಡ್ತಾ ಇದ್ರು. ಮಡಿಕೆ ಮಾಡ್ತಕ್ಕಂಥವ್ನು ಅವನೇನಾದ್ರು ಮತ್ತೆ ಕುರಿ ಕಾಯಕ್ ಹೋದ್ರೆ ಅವ್ನು ಪನಿಷ್ಮೆಂಟ್ ಕೊಡೋರು, ಶಾಲೆಗೆ ಹೋದ್ರೆ ಪನಿಷ್ಮೆಂಟ್ ಕೊಡೋರು, ಓದುವಂಗಿರ್ಲಿಲ್ಲ. ಹೊಲ ಉಳ್ತಾ ಇದ್ದನು ಒಕ್ಕಲಿಗನಾದ, ಕುರಿ ಕಾಯ್ತಾ ಇದ್ದನು ಕುರುಬನಾದ, ಹಸು ಮೇಯಿಸ್ತಕ್ಕಂಥದ್ದನು ಗೊಲ್ಲ ಆದ, ಬಟ್ಟೆ ಒಯ್ದವನು ಅಗಸ ಆದ, ಮಡಿಕೆ ಮಾಡ್ತಕ್ಕಂಥವನು ಕುಂಬಾರ ಆದ, ಈಚಲ ಮರದಲ್ಲಿ ಎಂಡ ತೆಗೆದು ಇಳಿಸಿ ತಗೊಂಡೋಗಲ್ಲಿ ಕೊಡ್ತಕ್ಕಂಥವನು ಅವನು ಇಡಿಗ ಆದ. ಹೀಗೆ ಅನೇಕ ಜಾತಿಗಳು ಕುಲಕಸುಬುಗಳ ಆಧಾರದ ಮೇಲೆ ಇರ್ತಕ್ಕಂಥ ಜಾತಿಯ ಆಧಾರಗಳಿಗೆ ಮಣೆ ಹಾಕದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮೆಲ್ಲರಿಗೂ ಮುಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ. ಆ ಸಂವಿಧಾನ ಕೊಟ್ಟಕ್ಕಂಥದ್ದು ಬಾಬಾ ಸಾಹೇಬರು. ಅದಕ್ಕಾಗಿ ಬಾಬಾ ಸಾಹೇಬರನ್ನ ಒಂದು ಜಾತಿಯಲ್ಲಿ, ಒಂದು ಧರ್ಮದಲ್ಲಿ ಯಾರು ಥಿಂಕ್ ಮಾಡಬೇಡಿ. ಆಮೇಲೆ ಬಾಬಾ ಸಾಹೇಬರನ್ನ ಯಾವುದೇ ರೀತಿ ಅವರ ಹೆಸರುಗಳನ್ನ ಬಳಸ್ಕೊಂಡು ಕೆಟ್ಟ ದಾರಿಯಲ್ಲಿ ಹೋಗ್ಬೇಡಿ. ಸಂವಿಧಾನ ಜಾರಿ ಆಗ್ಬೇಕಂದ್ರೆ ಸಂವಿಧಾನ ಜಾರಿ ಮಾಡುವ ಜಾಗದಲ್ಲಿ ಕುಳಿತಿರ್ತಕ್ಕಂಥವರು ಬಹುತೇಕ ಸಂವಿಧಾನ ವಿರೋಧಿಗಳಾಗಿರೋದ್ರಿಂದನೇ ಈ
ದೇಶಕ್ಕೆ ಇಂದಿಗೂ ಸಹ ಮುಕ್ತಿ ಹೊಂದಿಲ್ಲ. ಬಹುತೇಕ ಜನ ನಮಗೆ ಮುಸಲ್ಮಾನರಿಗೆ ಆ ಪಕ್ಷ, ದಲಿತರಿಗೆ ಈ ಪಕ್ಷ, SC ST ಗಳಿಗೆ ಆ ಪಕ್ಷ, OBC ಗಳಿಗೆ ಹಿಂದುಳಿದ ವರ್ಗಗಳು ಈ ಪಕ್ಷ ನಮ್ಗೆಲ್ಲ ತಂದು ಕೊಡುತ್ತೆ ಅಂತ ಹೇಳ್ತೀರಿ. ಇದುವರೆಗೂ ಕೂಡ ಯಾವ ಪ್ರಜೆಗಳು ಕೂಡ ಸಮಾನವಾದ ಸ್ವಾತಂತ್ರ್ಯ ನಿಮ್ಗೆ ಇನ್ನೂ ಸಿಕ್ಕಿಲ್ಲ ಸಂವಿಧಾನ ಬಂದ್ಮೇಲೆ ಕೂಡ. ಯಾಕಂದ್ರೆ ಸಂವಿಧಾನ ಜಾರಿ ಮಾಡುವ ಜಾಗದಲ್ಲಿ ಸಂವಿಧಾನ ವಿರೋಧಿಗಳನ್ನ ಕುಳ್ಳಿಸಿ ನಾವು ಇವತ್ತು ಇಲ್ಲಿ ಬಂದು ನಾವು ಕೂತ್ಕೊಂಡಿದ್ದೀವಿ. ಅದಕ್ಕಾಗಿ ಬಹುಜನರು ಎಲ್ಲ ಒಟ್ಟಾಗಿ SC ST OBC ಮೈನಾರಿಟಿಗಳು 85% ಇರತಕ್ಕಂಥವರು ನೀವು ಈ ದೇಶವನ್ನ ಹಾಳಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಆದ್ರೆ ನಾವು ಬಹುಜನರ ಹೋಗಿ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ 3.5% ಜನರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದೀವಿ. ಅಲ್ಪಸಂಖ್ಯಾತರು ಮುಸಲ್ಮಾನರಲ್ಲ, 17.5% ಇದೀರಿ ನೀವು. ಎಲ್ಲಾ ಧರ್ಮ ಜನಾಂಗಕ್ಕಿಂತ ಯಾರು ಕಡಿಮೆ ಜನಸಂಖ್ಯೆ ಇದ್ದಾರೋ ಅವರೇ ಅಲ್ಪಸಂಖ್ಯಾತರು. ಅದನ್ನ ನೀವು ಮಂದಟ್ಟು ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಿಮ್ಮನ್ನು ಯಾರಾದ್ರೂ ವಿದೇಶಿಗಳು ನೀವು ಮುಸಲ್ಮಾನರು ನೀವು ಬರೀ ಶರಿಯಾ ಒಪ್ತೀರಾ, ಫಸ್ಟ್ ಸಂವಿಧಾನ ಒಪ್ಪಲ್ಲ ಅಂತ ಅನೇಕ ಜನ ಹೇಳ್ತಾರೆ. ನೋಡಿ, ಈ ದೇಶದಲ್ಲಿ ಎರಡೇ ಜಾತಿಗಳಿರೋದು, ಒಂದು ಕೆಟ್ಟ ಜಾತಿ, ಒಂದು ಒಳ್ಳೆ ಜಾತಿ. ಎಲ್ಲಾ ಧರ್ಮದಲ್ಲೂ ಕೆಟ್ಟವರಿದ್ದಾರೆ, ಎಲ್ಲಾ ಜಾತಿಯಲ್ಲೂ ಕೆಟ್ಟವರಿದ್ದಾರೆ. ಅದಕ್ಕಾಗಿ ಇದು ನಾವೇನ್ ಥಿಂಕ್ ಮಾಡಬೇಕು, ಒಂದು ಕೆಟ್ಟ ಜಾತಿ, ಒಂದು ಒಳ್ಳೆ ಜಾತಿ ಅಂತ ಥಿಂಕ್ ಮಾಡಬೇಕು. ಕೆಟ್ಟವರನ್ನ ಪ್ರಶ್ನೆ ಮಾಡಬೇಕು. ಈ ದೇಶದಲ್ಲಿ ಇದ್ದೀರಿ ನಾವೆಲ್ಲ, ಈ ದೇಶದ ಅಣ್ಣ ತಮ್ಮಂದರೆ ನಾವು, ಈ ದೇಶದ ಮೂಲ ನಿವಾಸಿಗಳು ನಾವು. ನಮಗೆ ದಿನನಿತ್ಯ 24 ಗಂಟೆಯನ್ನು ನಮ್ಮ ಸಹ ರಕ್ಷಣೆ ಇರ್ತಕ್ಕಂಥದ್ದು ಕೇವಲ ಸಂವಿಧಾನ ಮಾತ್ರ. ಅದಕ್ಕಾಗಿ ಬಹುತೇಕ ನಾವು ಮುಸಲ್ಮಾನರಿಗೆ ಪ್ರಶ್ನೆ ಮಾಡಿದಾಗ ನಮಗೆ ಆ ಪಕ್ಷಗಳು ನಮ್ಮ ಪರವಾಗಿದೆ, ಈ ಪಕ್ಷಗಳು ನಮ್ಮ ಪರವಾಗಿದೆ ಅಂತ ಹೇಳಿದರೆ, ನಾನು ಒಂದೇ ಪ್ರಶ್ನೆಯನ್ನು ಕೇಳಿದ್ದೇನೆ. 75 ವರ್ಷದಿಂದ ಇಂದುವರೆಗೂ ಯಾವ್ಯಾವ ಪಕ್ಷಗಳು ಆಳ್ವಿಕೆ ಮಾಡ್ಕೊಂಡ್ಬಂದ್ರು ಅದನ್ನ ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ಯಾವ ಪಕ್ಷಗಳು ಕೂಡ ಅಲ್ಪಸಂಖ್ಯಾತ ಧರ್ಮಗಳಿಗೆ, ಅಂದ್ರೆ ಅಲ್ಪಸಂಖ್ಯಾತರು ಅಂದ್ರೆ ಬೇರೆ ಬರೀ ಮುಸಲ್ಮಾನರಲ್ಲ, ಕ್ರೈಸ್ತರು, ಸಿಖ್ಖರು, ಜೈನರು, ಬೌದ್ಧರು, ಈಗೆಲ್ಲ ಅಲ್ಪಸಂಖ್ಯಾತರು ಬರ್ತಾರೆ. ಹಾಗಾಗಿ ಬಹುಜನ ಇದ್ದಂತ ಬೌದ್ಧರು ಇವತ್ತು ಅಲ್ಪಸಂಖ್ಯಾತರು ಬಂದು ಕೂತಿದ್ದೀವಿ, ಆ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕಾಗಿ ತಾವು ದಯಮಾಡಿ ನಿಮಗೆ ಮೊದಲು ಸಂವಿಧಾನ, ಯಾರೇ ಪ್ರಶ್ನೆ ಮಾಡಿದ್ರು ಮೊದಲು ಎಲ್ಲರಿಗೂ ಸಂವಿಧಾನ. ಸಂವಿಧಾನದಿಂದನೇ ಇವತ್ತು ಎಲ್ಲ ಕೂಡ. ಇಂದಿರಾ ಗಾಂಧಿ ಅವರು ಕೂಡ ಅವರು ಪ್ರಧಾನಿ ಆಗ್ಬೇಕಾದ್ರೆ ನೆಹರು ಕಾರಣ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗಿರ್ತಕ್ಕಂಥದ್ದು. ಇವತ್ತು ನಾವು ಆಲೋಚನೆ ಮಾಡ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿಕ್ಕವರು, ಇಂದಿರಾ ಗಾಂಧಿ ಅವರೇ ದೊಡ್ಡವರು ಅಂತಕ್ಕಂಥ ಮನೋಭಾವನೆ ಕೂಡ ನಾವು ಬೆಳೆಸ್ಕೊಂಡಿದ್ವಿ. ಅದಕ್ಕಾಗಿ ದಯಮಾಡಿ ಎಲ್ಲದಕ್ಕೂ ಅಲ್ಟಿಮೇಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ. ಯಾಕೆ ಗೊತ್ತಾ, ಬಾಬಾ ಸಾಹೇಬರು ಮಹಾರಾಷ್ಟ್ರದಲ್ಲಿ ಹೋರಾಟ ಮಾಡ್ಬೇಕಾದ್ರೂ ಕೂಡ ಸಾವಿರಾರು ಜನ ಹೋರಾಟ ಮಾಡಕ್ಕೆ ಅವರಿಗೆ ಊಟದ ವ್ಯವಸ್ಥೆ, ಸ್ಟೇಜ್ ವ್ಯವಸ್ಥೆ ಎಲ್ಲ ಮರಾಠಿಗರು ಮತ್ತು ಮುಸಲ್ಮಾನರು ಅವರಿಗೆ ಅತಿ ಹೆಚ್ಚು ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಮ ಹಿರಿಯರು ಒಬ್ರು ಹೇಳಿದ್ರು, ದೇಶ ವಿಭಜನೆ ಆಗ್ಬಿಡ್ತು ಬ್ರಿಟಿಷರಿಂದ ಅಂತ. ಖಂಡಿತ ಅದು ತಪ್ಪು. ನಾನು ಹೇಳ್ತೀನಿ, ದೇಶ ವಿಭಜನೆ ಆಗಿದೆ ಹೇಗೆ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲೆಕ್ಷನ್ ನಿಂತ್ಕೊಂಡಿರ್ತಾರೆ, ಸಾರ್ವತ್ರಿಕ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಲಿಕ್ಕೆ ಅದೇ ಸಮುದಾಯದ ಒಬ್ಬ ವ್ಯಕ್ತಿಯನ್ನ ನಿಲ್ಲಿಸಿ ಬಾಬಾ ಸಾಹೇಬ್ರನ್ನ ಸೋಲಿಸಲಿಕ್ಕೆ ಪ್ಲಾನ್ ಮಾಡಿದಾಗ ಬಾಬಾ ಸಾಹೇಬ್ರೇ ಈ ದೇಶಕ್ಕೆ ನೀವು ಬೇಕು, ನಾವು ನಿಮ್ಮನ್ನ ಗೆಲ್ಲಿಸ್ತೀವಿ ಅಂತ ತಗೊಂಡು 2 ಕ್ಷೇತ್ರಗಳಲ್ಲಿ 11 ಕ್ಷೇತ್ರಗಳು ಗೆಲ್ತಾರೆ. ಆದ್ರೆ ಮುಖ್ಯವಾಗಿ 2 ಕ್ಷೇತ್ರಗಳಲ್ಲಿ ಗೆಲ್ತಾರೆ. ಆ 2 ಕ್ಷೇತ್ರಗಳಲ್ಲಿ ಬೆಂಬಲ ಕೊಟ್ಟು ವೋಟ್ ಮಾಡಿ ಅವರಿಗೆ ಅಧಿಕಾರಕ್ಕೆ ತಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮುಸಲ್ಮಾನರು. ಆ 2 ಕ್ಷೇತ್ರ ಏನಿರುತ್ತೆ, ಜೈಸೂರ್ ಮತ್ತು ಕುಲ್ನಾ ಅಂತಕ್ಕಂಥ 2 ಕ್ಷೇತ್ರಗಳಲ್ಲಿ ಬಾಬಾ ಸಾಹೇಬರು ಗೆದ್ದಿರ್ತಾರೆ. ಆ ಗೆದ್ದ ತಕ್ಷಣ ಏನಾಗುತ್ತೆ ಅಂದ್ರೆ, ಈ ದೇಶ ವಿಭಜನೆ ಆಗ್ಬೇಕು ಅಂತ ಅವಾಗ ಧ್ವನಿ ಎತ್ತೋದು. ಹೇಗೆ ಅಂದ್ರೆ, ಇದು ಗಾಂಧೀಜಿಯವರೇ ಹೇಳ್ತಕ್ಕಂಥದ್ದು, ನಿಮಗೆ ಗೊತ್ತೋ ಗೊತ್ತಿಲ್ಲ, ಇತಿಹಾಸ ಹೇಳುತ್ತೆ, ಚೆಕ್ ಮಾಡ್ಕೋಬಹುದು. 38% ವರೆಗೂ ಎಲ್ಲಿ ಇರ್ತಾರೋ 38%ಗಿಂತ ಹೆಚ್ಚಾದವರು ದೇಶ ವಿಭಜನೆ ಆದಾಗ ಅವರು ಆ ದೇಶಕ್ಕೆ ಹೋಗ್ಬೋದು. 38%ಗಿಂತ ಕಡಿಮೆ ಇದ್ದವರು ಈ ದೇಶದಲ್ಲಿ ಉಳ್ಕೊಳ್ಬಹುದು ಅಂತ ಕೂಡ ಒಂದು ಗಾಂಧೀಜಿಯವರ ಒಂದು ಪ್ರಶ್ನೆಯಾಗಿರುತ್ತೆ ಪಾರ್ಲಿಮೆಂಟ್ ಅಲ್ಲಿ. ಹಾಗಾಗಿ ಪಾರ್ಲಿಮೆಂಟ್ ಅಂದ್ರೆ ಇಂಗ್ಲೆಂಡ್ ಅಲ್ಲಿ ನಡೀತಕ್ಕಂಥದ್ದು ಚರ್ಚೆಗಳು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕ್ಷೇತ್ರದಲ್ಲಿ ಗೆದ್ದಿರ್ತಾರೋ ಅಲ್ಲೆಲ್ಲ 38%ಗಿಂತ ಕಡಿಮೆನೇ ಇರ್ತಾರೆ ಜನರು, ಮುಸಲ್ಮಾನರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೆದ್ದಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ, ಗೆದ್ದವರು ಪಾರ್ಲಿಮೆಂಟ್ ಒಳಗಡೆ ಬಂದ್ರೆ ಈ ದೇಶದ 6743 ಜಾತಿಗಳಿಗೆ ಸಮಾನ ಹಕ್ಕುಗಳು ಕೊಟ್ಟು ಬಿಡ್ತಾರೆ ಅನ್ನೋ ಒಂದೇ ಕಾರಣಕ್ಕಾಗಿ ಅವರನ್ನ ದೇಶ ವಿಭಜನೆ ಮಾಡಿ ಬಾಬಾ ಸಾಹೇಬರು ಗೆದ್ದಿರ್ತಕ್ಕಂಥ ಜೈಸೂರ್ ಮತ್ತು ಕುಲ್ನಾವನ್ನು ವಿಭಜನೆ ಮಾಡಿ ಆ ಬೇರೆ ದೇಶಗಳಲ್ಲಿ ಬಾಂಗ್ಲಾ, ಪಾಕಿಸ್ತಾನ ಅಂತಕ್ಕಂಥದ್ದು ಮಾಡಿರ್ತಕ್ಕಂಥ ಇದು ಕುತಂತ್ರ ಆಗಿರೋದು. ಅದು ಬ್ರಿಟಿಷರು ಮಾಡಿರ್ತಕ್ಕಂಥಲ್ಲ, ನಮ್ಮಲ್ಲೇ ಇರ್ತಕ್ಕಂಥ ಕುತಂತ್ರಿಗಳು ಮಾಡಿರ್ತಕ್ಕಂಥ ಕೆಲಸ. ಹಾಗಾಗಿ ಬಾಬಾ ಸಾಹೇಬರು ನಾನು ಕಂಡ ಕನಸು ನನಸಾಗ್ಲಿಲ್ವಲ್ಲ ಅಂತ ಹೇಳಿ ಬಹಳ ದುಃಖದಿಂದ ಹೇಳಿ ಆವಾಗ ಬ್ರಿಟಿಷರಿಗೆ ಕೇಳ್ಕೊಳ್ಳೋದು, ನೀವೆಲ್ಲ ದೋಚ್ಕೊಳ್ಳೋದ್ರಲ್ಲ, ಕೊನೆಯಲ್ಲಿ ಏನ್ ಮಾಡ್ತೀರಿ ಅಂತ. ಅವಾಗ ಇವರಿಗೆ ಕೊಡಿ ಸಂವಿಧಾನ ಬರೆಯೋದಂತ ಕೊಡ್ತಾರೆ. 7 ಜನನ ಕಮಿಟಿ ಮಾಡ್ತಾರೆ. 7 ಜನರಲ್ಲಿ ಯಾರು ಕೂಡ ಬಾಬಾ ಸಾಹೇಬರಿಗೆ ಸಪೋರ್ಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವರು ತುಂಬಾ ಬಿಸಿ ಇರ್ತಾರೆ, ಏಜ್ ಕೂಡ ಆಗೋಗಿರುತ್ತೆ, ಎಲ್ಲರಿಗೂ ವಯಸ್ಸಾಗಿರುತ್ತೆ,
ಪಾಪ. ಆಗ ಒಂದಿಬ್ರು ಬರೋದಿಲ್ಲ, 7 ಜನರಲ್ಲಿ ಇಬ್ರು ಬರೋದಿಲ್ಲ, ಇಬ್ರು ವಯಸ್ಸಾಗಿರುತ್ತೆ, ಇನ್ನೊಬ್ರು ವಿದೇಶದಲ್ಲಿ ಇರ್ತಾರೆ, ಇನ್ನೊಬ್ರು ಸ್ವಿಟ್ಜರ್ಲೆಂಡ್ ಅಲ್ಲಿ ತಿಳ್ಕೊಂಡಿರ್ತಾರೆ. ಹೆಸರುಗಳು ಹೇಳ್ತಾ ಹೋದ್ರೆ ಸಮಯ ಅಭಾವ ಆಗುತ್ತೆ. ಕೊಟ್ಟಿರೋದೇ 6 ನಿಮಿಷ ಆಗಿರೋದು, ನಾನು ಜಾಸ್ತಿ ತಗೊಂಡಿರೋದ್ರಿಂದ ಆ ಒಂದು ನಿಮ್ಗೆ ಅಂದಾಜು ಹೇಳ್ತಾ ಇದ್ದೀನಿ. 7 ಜನರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಸಂವಿಧಾನವನ್ನ ಬರ್ದಿದ್ದು. ಆದ್ರೆ ಏನಾಗಿದೆ, ಒಬ್ಬ ಮೇಸ್ತ್ರಿ ಮನೆ ಕಟ್ಟಿದ್ರೆ ಆ ಮನೆ ಮೇಸ್ತ್ರಿಗೆ ಗೌರವ ಇರಲ್ಲ, ಒಬ್ಬ ಬಂದವನ್ ಯಾರೋ ಪೇಂಟ್ ಮಾಡ್ತಾನೆ ನೋಡಿ, ಅವನ್ನ ನಾವು ಇವತ್ತು ಹೊಗಳ್ತಾ ಇದ್ದೀವಿ. ಹಾಗಾಗಿ ಡಿಸೈನ್ ಮಾಡಿದವನೇ ಬೇರೆ, ಕೈಯಲ್ಲಿ ಬರೆದು ಕೊಟ್ಟಿದ್ದು ಎಲ್ಲವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ. ಅವರು ಸಂವಿಧಾನ ಬರೆದು ದೇಶದ ನನ್ನ ಬಹುಜನ ಜನಗಳೇ, ನೀವು ದಯವಿಟ್ಟು ರಾಜ್ಯ ಆಳುವ ಅಧಿಕಾರದಲ್ಲಿ ಕೂತ್ಕೊಳ್ಳಿ, ಕೋರ್ಟ್ ಅಲ್ಲಿ ಕೂತ್ಕೊಳ್ಳಿ, DC ಆಫೀಸಲ್ಲಿ ಕೂತ್ಕೊಳ್ಳಿ, ಪೊಲೀಸ್ ಠಾಣೆಗಳಲ್ಲಿ ಕೂತ್ಕೊಳ್ಳಿ, ಎಲ್ಲರನ್ನು ಸಮಾನವಾಗಿ ಕಾಣುವಂತ ಕಾನೂನು ಇದೆ. ಇದನ್ನ ಸಂಪೂರ್ಣವಾಗಿ ಎಲ್ಲರೂ ಜಾರಿ ಮಾಡಿ ಸಮಾನದಿಂದ ಮನುಷ್ಯರಂತೆ ಜೀವಿಸಿ ಅಂತ ಸಂವಿಧಾನ ಕೊಟ್ಟು ಹೋದ ನಂತರ ಕೂಡ ಇಂದಿಗೂ 77 ವರ್ಷಗಳಾದ್ರೂ ಯಾರು ಮನುಷ್ಯರಂತ ಕಾಣ್ತಾ ಇಲ್ಲ. ಅವನು ಆ ಜಾತಿ ಈ ಜಾತಿ ಅಂತ ಕಿತ್ತಾಡ್ಕೊಂಡು ಸಾಯ್ತಾ ಇದೀವಿ. ಅವು ಆಗೋದ್ ಬೇಡ, ಧರ್ಮ ಗಲಾಟೆಗಳು ಬೇಡ, ಜಾತಿ ಗಲಾಟೆಗಳು ಬೇಡ. ವೇರ್ ಆಲ್ ಮೂಲ ನಿವಾಸಿ, ನಾವೆಲ್ಲರೂ ಮೂಲ ನಿವಾಸಿಗಳು, ಈ ದೇಶದ ಬಹುಜನರು ಅಂತ ಹೇಳ್ತಾ ಎಲ್ಲರೂ ಒಗ್ಗಟ್ಟಾಗಿ ನಿಮ್ಮನ್ನು ಯಾರೇ ಪ್ರಶ್ನೆ ಮಾಡಿದ್ರು, ಮುಸಲ್ಮಾನರು ಪ್ರಶ್ನೆ ಮಾಡಿದ್ರು ಅಷ್ಟೇ, ಕ್ರೈಸ್ತರನ್ನು ಪ್ರಶ್ನೆ ಮಾಡಿದ್ರು ಅಷ್ಟೇ, ಸಿಖ್ರು ಜೈನರು ಯಾರನ್ನೇ ಪ್ರಶ್ನೆ ಮಾಡ್ಲಿ, ನೀವು ವಿದೇಶದವರು ಅಂತ ಹೇಳ್ದ ಕೂಡಲೇ ಏನೋ ದಾಡಿ ನಾವು ಬಿಟ್ಕೊಟ್ಟ ತಕ್ಷಣ ನಾವು ಟೆರರಿಸ್ಟ್ಗಳಲ್ಲ. ಇವತ್ತು ಟೆರರಿಸ್ಟ್ಗಳಲ್ಲಿ ಯಾರಿದ್ದಾರೆ? ಟೆರರಿಸ್ಟ್ಗಳನ್ನ ಅವಾಗ ಹೇಳಿದ್ವಿ, ಕೆಟ್ಟವರು ಒಳ್ಳೆಯವರು ಎರಡೇ ಜಾತಿ ಇರ್ತಕ್ಕಂಥದ್ದು. ನಿಮಗೆ ಬಹುತೇಕ ಜನ ನೀವು ಪ್ರಶ್ನೆಗಳನ್ನು ಮಾಡಲ್ಲ, ಯಾಕಂದ್ರೆ ನಾನು ಚಿಕ್ಕಂದ್ರಿಂದ ಇಂದುವರೆಗೂ ಕೂಡ ಬರೀ ಸಿನಿಮಾಗಳಲ್ಲಿ ಬರೀ ಮುಸಲ್ಮಾನರನ್ನೇ ಟೆರರಿಸ್ಟ್ಗಳ ತರ ಆಕ್ಟಿಂಗ್ ಮಾಡಿ ತೋರಿಸ್ತಾ ಇರೋದ್ರಿಂದ ನಮ್ಮ ಮನಸ್ಸಲ್ಲಿ ಮುಸಲ್ಮಾನ್ರೇ ಈ ತರ ಇರೋರೇ ಟೆರರಿಸ್ಟ್ಗಳು, ಇನ್ನು ಯಾರು ಕೂಡ ಒಳ್ಳೆ ಬಟ್ಟೆ ಹಾಕೊಂಡು ನೀಟಾಗಿ ಬರೋರು ಯಾರು ಟೆರರಿಸ್ಟ್ಗಳಲ್ಲ ಅಂತ. ಆದ್ರೆ ಈ ದೇಶದಲ್ಲಿ ಇಲ್ಲಿವರೆಗೂ 77 ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ್ಮೇಲೆ, ಸಂವಿಧಾನ ಬಂದ್ಮೇಲೆ ಕೂಡ ಇಲ್ಲಿ ಇದುವರೆಗೂ ಗೂಢಾಚಾರ್ಯವನ್ನು, ಸೈನ್ಯವನ್ನು, ಏನು ಬೇರೆ ದೇಶದವರಿಗೆ ಮಾಹಿತಿಯನ್ನು ಸೋರಿಕೆ ಮಾಡ್ತಕ್ಕಂಥವ್ರು ಯಾರು ಮುಸಲ್ಮಾನರಲ್ಲ ಅನ್ನೋದು ಕೂಡ ನೀವು ಸಂದೇಶವನ್ನು ಸಾರಬೇಕಾಗುತ್ತೆ. ಅದಕ್ಕಾಗಿ ದಯವಿಟ್ಟು ಬರೀ ನೀವು ಧರ್ಮಕ್ಕೆ ಸೀಮಿತ ಆಗ್ಬೇಡಿ, ಧರ್ಮ ಜೊತೆಗೆ ಬಹುಜನ ಚಿಂತನೆಯನ್ನು ನೀವು ಒಳಗೊಳ್ಳಿ. ಸ್ವಲ್ಪ ಹೊರಗಡೆ ಬನ್ನಿ. ನಾವು ಭಾರತ ದೇಶದವರು, ಈ ದೇಶದ ಮೂಲ ನಿವಾಸಿಗಳು, ನಾವು ಹೊರದೇಶದ ದಯವಿಟ್ಟು DNA ಟೆಸ್ಟ್ ಮಾಡಿ, ಹೊರದೇಶದ ನಾವು ಹೋಗ್ತೀವಿ, ಈ ದೇಶದವರು ಇಲ್ಲೇ ಇರ್ತೀವಿ ಅಂತ ಒಂದೇ ಒಂದು ಪ್ರಶ್ನೆ ಮಾಡಿ ಸಾಕು, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಹಾಗಾಗಿ ಎಲ್ಲರೂ ಸಮಾನತೆಯಿಂದ ಜೀವಿಸ್ತೀರಾ, ಎಲ್ಲರೂ ಬಾಳ್ತೀರಾ, ನಾವೆಲ್ಲರೂ ಒಂದೇ ಅಂತ ಹೇಳ್ತಾ ನನ್ನ ಮಾತನ್ನ ನಾನು ಇಲ್ಲಿಗೆ ಮುಗಿಸಿ ಮತ್ತೊಮ್ಮೆ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ನೀವು ಕೋರ್ತಾ ನಾನು ನನ್ನ ಮಾತನ್ನ ಇಲ್ಲಿಗೆ ನನ್ನ ಮಾತಿಗೆ ವಿರಾಮವನ್ನು ಗೊಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಭೀಮ್, ಜೈ ಮೂಲ ನಿವಾಸಿ. ಅಡ್ವೊಕೇಟ್ ನವೀನ್ ಮಹಾರಾಜ್ ಸರ್ ಬಹಳ ಸುಂದರವಾದ ಮಾತುಗಳನ್ನು ಹಂಚಿಕೊಂಡಿದ್ದರು. ನಿಮಗೆ ತುಂಬ ಧನ್ಯವಾದಗಳು. ಈಗ ನಮ್ಮ ವೇದಿಕೆ ಮೇಲೆ ಕೂತಿರುವ ಮುಖ್ಯ ಅತಿಥಿ ಜಮಾಯಲ್ ರಾಜರತ್ನಂ ಸರ್, ಅಸಿಸ್ಟೆಂಟ್ ಫಾಸ್ಟ್ ಮೆಥೋಡಿಸ್ಟ್ ಚರ್ಚ್ ಕೋಲಾರ್, ಅವರನ್ನು ಆಹ್ವಾನಿಸುತ್ತೇನೆ. ದಯವಿಟ್ಟು ಬಂದು ತಮ್ಮ ಅಮೂಲ್ಯ ಸಲಹೆಗಳಿಂದ ನಮಗೆ ಅನುಗ್ರಹಿಸಿರಿ. 5-6 ನಿಮಿಷಗಳಲ್ಲಿ ಇದು ಮಾತನ್ನು ಬೈಬಲ್ನಿಂದ ಯೇಸು ಸ್ವಾಮಿ ಹೇಳಿದಂಥ ಒಂದು ಮಾತುಗಳನ್ನು ಮೊದಲು ನಾನು ಓದಲು ಬಯಸುತ್ತೇನೆ.